ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ ಒಗ್ಗಟ್ಟಿಲ್ಲ ಅಂತ ಯಾವಾಗಲೂ ಕೂಡ ಮಾತಾಗ್ತಾನೆ ಇರುತ್ತೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿಲ್ಲ, ಒಬ್ರನ್ನ ಕಂಡ್ರೆ ಇನ್ನೊಬ್ರಿಗಾಗಲ್ಲ. ಒಂದು ಸಿನಿಮಾ ತೆರೆಗೆ ಬಂತು ಅಂತಂದ್ರೆ ಒಂದಷ್ಟು ಜನ ಪಾಸಿಟಿವ್ ಆಗಿ ಮಾತಾಡ್ತಾರೆ, ಅದಕ್ಕಿಂತ ಜಾಸ್ತಿಯಾಗಿ ನೆಗೆಟಿವ್ ಆಗಿ ಮಾತಾಡ್ತಾರೆ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಮಾತಾಡ್ತಾನೆ ಇರ್ತಾರೆ ಅಂತ ಯಾವಾಗಲೂ ಚರ್ಚೆ ಆಗ್ತಾನೆ ಇರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾಗಳು ಅಂತ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಒಂದು ಕಡೆ. ಅದಕ್ಕೋಸ್ಕರ ನಾವು ಮಲಯಾಳಂ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನ ನೋಡ್ತಾ ಇದ್ದೀವಿ, ತಮಿಳಲ್ಲಿ ನೋಡ್ತಿದ್ದೀವಿ, ತೆಲುಗಲ್ಲಿ ನೋಡ್ತಿದ್ದೀವಿ, ಕನ್ನಡದಲ್ಲಿ ಅಂತ ಸಿನಿಮಾಗಳು ಬಂದಿಲ್ಲ ಅಂತ ಒಂದು ಕಡೆ ಪರ ವಿರೋಧ ಚರ್ಚೆ ನಡೀತಾನೆ ಇರುತ್ತೆ. ಆದರೆ ಡಾಲಿ ಧನಂಜಯ್ ಅವರು ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅದ್ರ ಜೊತೆಗೆ ದರ್ಶನ್ ಜೀವನದಲ್ಲಿ ಆ ಎರಡು ಘಟನೆ ನಡಿಬಾರ್ದಾಗಿತ್ತು, ಅದರಿಂದ ಸಿನಿಮಾ ರಂಗಕ್ಕೆ ಬಹಳ ಹೊಡೆತ ಬೀಳ್ತಾ ಇದೆ ಅಂತ ಮಾತನಾಡಿದ್ದಾರೆ. ಡಾಲಿ ಧನಂಜಯ್ ನಟನಾಗಿ ಹಾಗೆ ನಿರ್ಮಾಪಕನಾಗಿ ಡಾಲಿ ಧನಂಜಯ್ ಅವರು ಕನ್ನಡ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ. ಸದ್ಯಕ್ಕೆ ಅವ್ರದ್ದೊಂದು ಸಿನಿಮಾ ಕೂಡ ರಿಲೀಸ್ ಆಗಿತ್ತು, ಮದರ್ ಪ್ರಾಮಿಸ್ ಅಂತ. ಅದರದ್ದು ಸಿಕ್ಕಾಬಟ್ಟೆ ಪಾಸಿಟಿವ್ ಹಾಗೆ ನೆಗೆಟಿವ್ ರೆಸ್ಪಾನ್ಸ್ ಸಿಗ್ತಾನೆ ಇದೆ. ಒಂದಷ್ಟು ಜನ ತುಂಬಾ ಚೆನ್ನಾಗಿದೆ ಅಂತ ನಕ್ಕಿ ನಕ್ಕಿ ವಿಡಿಯೋ ಮಾಡಿರುವಂತಹ, ಅಂದ್ರೆ ಥಿಯೇಟರ್ ಒಳಗಡೆ ವಿಡಿಯೋ ಮಾಡಿರುವಂತಹ ಫುಟೇಜ್ಗಳು ಸಿಕ್ಕಾಬಟ್ಟೆ ವೈರಲ್ ಆಗ್ತದೆ. ಸಿನಿಮಾ ತುಂಬಾ ಚೆನ್ನಾಗಿದೆ, ಸಿಕ್ಕಾಬಟ್ಟೆ ಕಾಮಿಡಿ ಇದೆ, ಒಂದ್ಸತಿನಾದ್ರೂ ಫ್ಯಾಮಿಲಿ ಕುತ್ಕೊಂಡು ನೋಡ್ಲೇಬೇಕು, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಒಂದು ಕಡೆ. ಇನ್ನೊಂದು ಕಡೆ ಒಂದಷ್ಟು ಜನ ಸಿನಿಮಾ ನೋಡಕ್ ಚೆನ್ನಾಗಿಲ್ಲ, ಏನಿಲ್ಲ ಸಿನಿಮಾದಲ್ಲಿ, ಫಸ್ಟ್ ಹಾಫ್ ಕಂಪ್ಲೀಟ್ ಆಗಿ ಒಂದು ಬಾರಲ್ಲಿ ನಡೆಯುತ್ತೆ ಅಷ್ಟೇನೆ, ಹಂಗೆ ಹಿಂಗೆ ಅಂತ ಒಂದಷ್ಟು ಜನ. ಥಿಯೇಟರ್ ಜನ ಇಲ್ಲ, ಖಾಲಿ ಬಿದ್ದಿದ್ದಾರೆ. ಒಂದು ಸಿನಿಮಾ ಕೊಟ್ಟರೆ ಒಳ್ಳೆ ಸಿನಿಮಾನ ಕೊಡಬೇಕು, ಇಂಥ ಸಿನಿಮಾಗಳು ಯಾಕೆ, ಅದಕ್ಕೆ ಕನ್ನಡ ಇಂಡಸ್ಟ್ರಿ ಮೇಲೆ ಹೋಗ್ತಾ ಇಲ್ಲ ಅಂತ ಒಂದು ಕಡೆ. ಇದು ಪರ ವಿರೋಧ ಚರ್ಚೆ ಆಗ್ತಾನೆ ಇದೆ. ಅದಕ್ಕೆ ಒಂದಷ್ಟು ಜನ ನೆಟ್ಟಿಗರು ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಿದ್ದಾರೆ, ನಿಂಗೆ ಇಷ್ಟ ಇದ್ರೆ ಕನ್ನಡ ಸಿನಿಮಾವನ್ನ ನೋಡು, ಇಲ್ಲ ಅಂತಂದ್ರೆ ಮನೆಗೆ ಹೋಗು, ಕನ್ನಡ ಸಿನಿಮಾ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡಬೇಡ ಅಂತ ಒಂದಷ್ಟು ಜನ. ಇನ್ನೊಂದಷ್ಟು ಜನ ಚೆನ್ನಾಗಿಲ್ಲ ಅಂತಂದ್ರೆ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಅವ್ರಿಗೆ ಅಧಿಕಾರ ಇದೆ ಅಂತ ಇನ್ನೊಂದಷ್ಟು ಜನ. ಒಟ್ಟಿನಲ್ಲಿ ಮದರ್ ಪ್ರಾಮಿಸ್ ಸಿನಿಮಾ ಈಗ ರನ್ ಆಗ್ತಾನೆ ಇದೆ. ಓಕೆ, ಫೈನಲ್ ಆಗಿ ಸದ್ಯಕ್ಕೆ ಚಂದನವನ ಏನಿದೆ ಅದು ಕಷ್ಟದಲ್ಲಿದೆ. ಪುನೀತ್ ರಾಜ್ಕುಮಾರ್ ಅವರು ನಿಧನರಾಗಿದ್ದು ಮತ್ತು ದರ್ಶನ್ ಅವರು ಜೈಲು ಸೇರಿದ್ದಾರೆ. ಚಿತ್ರರಂಗಕ್ಕೆ ದೊಡ್ಡ ಪೆಟ್ಟು ಕೊಟ್ಟಂತಾಗಿದೆ ಅಂತ ಹೇಳ್ಬಿಟ್ಟು ಡಾಲಿ ಧನಂಜಯ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆ ಎರಡು ಘಟನೆಗಳು ದೊಡ್ಡ ಪೆಟ್ಟುಗಳು. ಪುನೀತ್ ರಾಜ್ಕುಮಾರ್ ಅವರು ಹಾಗೆ ದರ್ಶನ್ ಅವರು ಚಿತ್ರರಂಗದ ದೊಡ್ಡ ಮರಗಳು ಅಂತಾನೆ ಹೇಳ್ಬೋದು. ಅವರಿಬ್ಬರು ಎದ್ದಿದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿತ್ತು. ಆಲ್ಮೋಸ್ಟ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಎಲ್ಲಾ ಸಿನಿಮಾಗಳು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾಗಳು. ಒಂದು ಸತಿ ಆ ಸಿನಿಮಾವನ್ನ ನೋಡಿದ್ರೆ ಮನಸ್ಸು ತುಂಬಿಕೊಳ್ಳುವಂತಹ ಸಿನಿಮಾಗಳಾಗಿರುತ್ತೆ. ಅದ್ರ ಜೊತೆಗೆ ದರ್ಶನ್ ಅವರು ಕೂಡ ವರ್ಷಕ್ಕೊಂದು ಸಿನಿಮಾ ಅಥವಾ 2 ವರ್ಷಕ್ಕೊಂದು ಸಿನಿಮಾಗಳನ್ನ ಕೊಡ್ತಾನೆ ಬರ್ತಿದ್ರು. ಆದರೆ ಈಗ ಅವರಿಬ್ರು ಇಲ್ದಲೆ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಪೆಟ್ಟು ಅಂತಾನೆ ಹೇಳ್ಬಹುದು ಅಂತ ಡಾಲಿ ಧನಂಜಯ್ ಅವರು ಹೇಳಿದ್ದಾರೆ. ಅಂದ್ರೆ ಅವರಿಬ್ರು ಕೂಡ ಕನ್ನಡ ಚಿತ್ರರಂಗದ ದೊಡ್ಡ ಮರಗಳಿದ್ದಂಗೆ, ಅವೆರಡೂ ಕೂಡ ಈಗ ನಮ್ಮ ಜೊತೆಗೆ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಒಂದು ವೇಳೆ ಏನಾದರೂ ಟೈಮ್ ಟ್ರಾವೆಲ್ ಮಾಡುವ ಅವಕಾಶ ನನಗೇನಾದರೂ ಸಿಕ್ಕಿದ್ರೆ ಆ ಎರಡೂ ಘಟನೆಗಳನ್ನು ನಾನು ತಡೀತೀನಿ ಅಂತ ಸ್ನೇಹಿತರ ಬಳಿ ಆಗಾಗ ಹೇಳ್ತಿರ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಏನಾದ್ರು ನಾನು ಟೈಮ್ ಟ್ರಾವೆಲಲ್ಲಿ ಏನಾದರೂ ನಾನು ಹೋಗೋದಾದರೆ ದರ್ಶನ್ ಅವರು ಕೊಲೆ ಕೇಸಲ್ಲಿ ಸಿಗ್ದಿಲ್ದಂಗೆ ಮಾಡ್ತೀನಿ, ಅದರ ಜೊತೆಗೆ ಪುನೀತ್ ರಾಜ್ಕುಮಾರ್ ನಮ್ಮನ್ನೆಲ್ಲರನ್ನೂ ಬಿಟ್ಟು ಹೋದ್ರಲ್ಲ, ಅದನ್ನು ನಾನು ತಡೀತೀನಿ ಅಂತ ಅವಾಗವಾಗ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲರ ಹತ್ರನೂ ಕೂಡ ನಾನು ಹೇಳ್ತಾ ಇರ್ತೀನಿ. ಆ ಎರಡು ಘಟನೆಗಳು ಆಗಲೇಬಾರ್ದಾಗಿತ್ತು. ಕೆಲವೊಂದನ್ನ ನಾನು ಬದಲಾಯಿಸೋದಕ್ಕೆ ಆಗೋದಿಲ್ಲ, ಮುಂದಕ್ಕೆ ಏನು ಮಾಡಬಹುದು ಎಂಬುದನ್ನು ಯೋಚನೆ ಮಾಡಬೇಕು ಅಂತ ಡಾಲಿ ಧನಂಜಯ್ ಅವರು ಹೇಳಿದ್ದಾರೆ. ದರ್ಶನ್ ಹಾಗೆ ಪುನೀತ್ ರಾಜ್ಕುಮಾರ್ ಇಬ್ಬರೂ ಕೂಡ ಒಂದು ದೊಡ್ಡ ಮರಕ್ಕೆ ಹೋಲಿಸಿದ್ದಾರೆ. ಅವರಿಬ್ಬರು ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದಿದ್ರೆ ಆಲ್ಮೋಸ್ಟ್ ಒಂದಷ್ಟು ಹಿಟ್ ಸಿನಿಮಾಗಳು, ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ರಿಲೀಸ್ ಆಗ್ತಾ ಇತ್ತು. ಅಟ್ಲೀಸ್ಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಅಂತ ಹೇಳ್ಬಹುದಾಗಿತ್ತು. ಬಟ್ ಅಟ್ ಪ್ರೆಸೆಂಟ್ ತುಂಬ ಜನ ಬಾಯಲ್ಲಿ ನಾವು ಕೇಳಿರ್ತೀವಿ, OTTಯಲ್ಲಿ ಯಾವ ಲ್ಯಾಂಗ್ವೇಜ್ ಸಿನಿಮಾಗಳನ್ನ ನೋಡ್ತಾ ಇದ್ದೀರಾ ಅಂತಂದರೆ ನಾನು ತೆಲುಗು, ತಮಿಳ್, ಮಲಯಾಳಂ ಮೇಯ್ನಾಗಿ. ಯಾಕೆಂದರೆ ಅದರಲ್ಲಿ ಮೇಕಿಂಗ್ ತುಂಬ ಚೆನ್ನಾಗಿರುತ್ತೆ, ಸಸ್ಪೆನ್ಸ್ ಚೆನ್ನಾಗಿರುತ್ತೆ, ಸ್ಟೋರಿ ಚೆನ್ನಾಗಿರುತ್ತೆ ಅಂತ ಹೇಳೋರೇ ಜಾಸ್ತಿ ಆಗಿದ್ದಾರೆ. ಕನ್ನಡ ಸಿನಿಮಾಗಳನ್ನ ನೋಡ್ತಿದ್ದೀವಿ, ಕನ್ನಡ ಸಿನಿಮಾಗಳು ಚೆನ್ನಾಗಿದೆ ಅಂತ ಹೇಳೋ ಮಾತುಗಳು ಬಹಳ ಕಡಿಮೆ ನಾವು ಕೇಳಿಸ್ಕೊಳ್ತಿರೋದು. ಸೊ ಹಾಗಾಗಿ ಡಾಲಿ ಧನಂಜಯ್ ಅವರು ಇದೆಲ್ಲದ್ರ ಬಗ್ಗೆ ಮಾತನಾಡಿದ್ದಾರೆ. ಅವರಿಬ್ಬರು ಕೂಡ ತುಂಬಲಾರದ ನಷ್ಟ. ಅವರಿಬ್ಬರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರಬೇಕಾಗಿತ್ತು, ಇದ್ದಿದ್ದರೆ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನ ಕೊಡೋರು. ಬಟ್ ಈಗೇನು ನಡೆದೋಗಿದೆ ಅದನ್ನು ನಾನು ಅಲ್ಲಿಗೆ ಹೋಗಿ ಸರಿ ಮಾಡೋದಕ್ಕೆ ಆಗದೇ ಇಲ್ಲ, ಕೆಲವೊಂದನ್ನು ಬದಲಾಯಿಸೋದಕ್ಕೆ ಆಗೋದೇ ಇಲ್ಲ, ಎಲ್ಲ ಮುಗ್ದೋಗಿದೆ. ಆದರೆ ಮುಂದಕ್ಕೆ ಏನು ಮಾಡಬೇಕು, ಯಾವ ಥರ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿ ಕೊಡಬೇಕು, ಯಾವ ಥರ ಸಿನಿಮಾಗಳನ್ನ ಮಾಡಬಹುದು, ಯಾವ ಥರ ಸಿನಿಮಾ ಹಿಟ್ ಆಗೋದಕ್ಕೋಸ್ಕರ ಏನೆಲ್ಲ ಮಾಡಬೇಕು ಎಂಬುದನ್ನು ಯೋಚನೆ ಮಾಡಬೇಕು ಅಂತ ಡಾಲಿ ಧನಂಜಯ್ ಅವರು ಹೇಳಿದ್ದಾರೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.